ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹೋದ ಬಾರಿ 34ನೆಯ ಸರ್ಗವನ್ನು ನಾವು ನೋಡಿದ್ವಿ. ಈಗ 35ನೇ ಸರ್ಗ. ಈ 35ನೇ ಸರ್ಗ ಶುರು ಆಗೋದು ಮಾಲ್ಯವಾನ್ ಅನ್ನುವ ರಾವಣನ ತಾತ ಮಾತಾಮಹ. ಮಾಲ್ಯವಂತನ ಮಗಳು ಕೈಕಸಿ. ಕೈಕಸಿಗೆ ವಿಶ್ರವಸ್ ಅನ್ನುವ ಮುನಿಯಲ್ಲಿ ಹುಟ್ಟಿದ ಮಗ ರಾವಣ. ಹೀಗಾಗಿ ರಾವಣನ ತಾಯಿಯ ತಂದೆ ಮಾಲ್ಯವಾನ್ ಅಂತ. ಅವನು ನಿರೂಪಣೆ ಮಾಡಿದ ಅವನು ಹೇಳುತ್ತಾನೆ, ತೇನ ಶಂಖ ವಿಮಿಶ್ರೇಣ ಭೇರಿ ಶಬ್ದೇನ ನಾದಿನ ಉಪಯಾತಿ ಮಹಾಬಾಹು ರಾಮ ಪರಪುರಂಜಯ. ಶಂಖದಿಂದ ಕೂಡಿದ ಭೇರಿಯ ಶಬ್ದ, ಅದರ ಜೊತೆಗೂಡಿ ರಾಮ ಬರ್ತಾ ಇದ್ದಾನೆ. ತಂ ನಿನಾದಂ ನಿಶಮ್ಯಾಥ ರಾವಣೋ ರಾಕ್ಷಸೇಶ್ವರ ಮುಹೂರ್ತಂ ಧ್ಯಾನಮಾಸ್ಥಾಯ ಸಚಿವಾನ್ ಅಭ್ಯುದೈಕ್ಷತ. ಆ ನಿನಾದವನ್ನು ಕೇಳಿದ ರಾವಣ ಒಂದು ಸ್ವಲ್ಪ ಹೊತ್ತು ಮೌನವಾದ ಸಚಿವರನ್ನು ನೋಡಿದ. ಅಥ ತಾನ್ ಸಚಿವಾನ್ಸ್ತತ್ರ ಸರ್ವಾನ್ ಆಭಾಷ್ಯ ರಾವಣಃ ಸಭಾಂ ಸನ್ನಾದಯನ್ ಸರ್ವಾನ್ ಇತ್ಯುವಾಚ ಮಹಾಬಲಃ. ಆ ಎಲ್ಲ ಸಚಿವರನ್ನ ಹೆಸರು ಹಿಡಿದು ಕರೆದು ಹೀಗೆ ನುಡಿದ. ಜಗತ್ ಸಂತಾಪನ ಕ್ರೂರಃ ಗರಹಯನ್ ರಾಕ್ಷಸೇಶ್ವರಃ ತರಣಂ ತಾಗರಸ್ಯಾಸ್ಯ ವಿಕ್ರಮಂ ಬಲಪೌರುಷಂ. ಜಗತ್ ಸಂತಾಪನ ಕ್ರೂರಃ, ಜಗತ್ತಿಗೆ ತೊಂದರೆ ಮಾಡುವ ರಾವಣ, ಜಗತ್ತನ್ನು ಅಳಿಸುವವ. ರಾವಣ ಅಂತ ಹೇಳಿದ್ರೆ ರಾವಯತಿ, ಅಳಿಸುವವ ಅಂತ. ಇಡೀ ಜಗತ್ತನ್ನ ಅಳುವಂತೆ ಮಾಡುವವ ಅಂದ್ರೆ ಎಂತಹ ಕ್ರೂರಿ ಅವನು. ತರಣಂ ಸಾಗರಸ್ಯ, ರಾಮನ ಸಾಗರೋಲ್ಲಂಘನವನ್ನ ಮತ್ತೆ ಪರಾಕ್ರಮವನ್ನ, ಬಲವನ್ನ, ಪೌರುಷವನ್ನ ಬೈತಾ ಶುರು ಮಾಡಿದ. ನಮಗಾಗದವರ ಪ್ರತಿಭೆಯನ್ನು ನಾವು ಗುರುತಿಸುವಲ್ಲಿ ಎಡುತ್ತೇವೆ. ನಮಗಾಗದವರ ಗುಣ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಇನ್ನು ಶತ್ರುಗಳಾಗಿದ್ದರಂತೂ ಬೀಳೋದೇ ಇಲ್ಲ. ಅವನು ಹೇಳ್ತಾನೆ, ಯದು ತಪಂತೋ ರಾಮಸ್ಯ ಭವಂತಸ್ತನ್ಮಯಾ ಶ್ರುತಂ. ರಾಮನ ಪರಾಕ್ರಮ ಅಂತ ನೀವೆಲ್ಲ ಹೇಳಿದ್ರಿ. ಭವತಶ್ಚಾಪ್ಯಹಂ ವೇದ್ಮಿ
ಯುದ್ಧೇ ಸತ್ಯಪರಾಕ್ರಮಾನ್. ರಾಮನ ಗುಣಗಳ ಬಗ್ಗೆ ಬಹಳ ಹೇಳಿದ್ರಿ. ನಿಮ್ಮನ್ನೂ ಕೇಳಿದ್ದೇನೆ. ತೂಷ್ಣೀಕಾನೀಕ್ಷತೋನ್ಯೋನ್ಯಂ ವಿದಿತ್ವಾ ರಾಮ ವಿಕ್ರಮಂ. ನಿಮ್ಮ ಪರಾಕ್ರಮದ ಬಗ್ಗೆ ಕೇಳಿದ್ದೇನೆ. ನಿಮಗೆ ಯುದ್ಧ ಮಾಡಲಿಕ್ಕೆ ಮನಸ್ಸು ಇದೆಯೋ ಇಲ್ಲವೋ ಅದನ್ನು ಹೇಳಿಬಿಡಿ. ತತಸ್ತು ಸುಮಹಾಪ್ರಾಜ್ಞಃ ಮಾಲ್ಯವಾನ್ ನಾಮ ರಾಕ್ಷಸಃ ರಾವಣಸ್ಯ ವಚಃ ಶ್ರುತ್ವಾ ಇತಿ ಮಾತಾಬ್ರಹೋಬ್ರವೀತ್. ಹೀಗೆ ಹೇಳಿದಾಗ ಯಾರೂ ಉಸಿರೆತ್ತಲಿಲ್ಲ. ಇವತ್ತಿನ ಪರಿಭಾಷೆಯಲ್ಲಿ ಪಿಟ್ಟನ್ಲಿಲ್ಲ. ಎಲ್ಲರಿಗೂ ಭಯ. ಏನಾದರೂ ಹೇಳಿದರೆ ಪುಕ್ಕಲರು ಪರಾಕ್ರಮ ಇಲ್ಲ, ಭಯ ಆಗಿದೆಯೇನೋ ಅದಕ್ಕೆ ಹೇಳ್ತಾ ಇದ್ದೀರಾ ಅಂತಾನೆ. ಅದರಿಂದಾಗಿ ಯಾರು ಏನು ತೂಷ್ಣೀಕಾನ್ ಅನ್ಯೋನ್ಯಂ ಈಕ್ಷತಃ ಮುಖ ನೋಡ್ಕೊಂಡಿದ್ದಾರೆ. ಅವನು ಇವನ್ ಮುಖ ನೋಡ್ತಾನೆ, ಇವನು ಅವನ ಮುಖ ನೋಡ್ತಾನೆ. ಅವಾಗ ಮಾಲ್ಯವಾನ್ ಅನ್ನುವ ರಾಕ್ಷಸ ಹೇಳಿದ. ಯಾರವನು? ಇತಿ ಮಾತಾಮಹೋಬ್ರವೀತ್. ಮಾತಾಮಹ ಅಂದರೆ ತಾಯಿಯ ತಂದೆ. ಸಂಸ್ಕೃತದಲ್ಲಿ ಹಿಂದಿಯಲ್ಲಿರುವ ಹಾಗೆಯೇ ತಾಯಿಯ ತಂದೆ ಮತ್ತು ತಂದೆಯ ತಂದೆಗೆ ಬೇರೆ ಬೇರೆ ಹೆಸರುಗಳಿದೆ. ಕನ್ನಡದಲ್ಲಿ ಮೊಮ್ಮಗ, ಅದು ಮಗಳ ಮಗನೋ ಮಗನ ಮಗನೋ ಗೊತ್ತಾಗಲ್ಲ. ಸಂಸ್ಕೃತದಲ್ಲಿ ಪೌತ್ರ ಅಂದರೆ ಮಗನ ಮಗ, ದೌಹಿತ್ರ ಅಂದರೆ ಮಗಳ ಮಗ, ದುಹಿತ. ಇದರಲ್ಲಿಯೂ ಕೂಡ ಹಿಂದಿಯಲ್ಲಿಯೂ ಕೂಡ ಮಾತಾಮಹ ಬೇರೆ, ಪಿತಾಮಹನಿಗೆ ಬೇರೆ ಬೇರೆ ಶಬ್ದಗಳಿದೆ. ಹಾಗೆ ಮೊಮ್ಮಕ್ಕಳಿಗೂ ಇದೆ ಅಂತ ಇಟ್ಕೊಳ್ಳಿ. ಅದರಿಂದ ಸಂಸ್ಕೃತದಲ್ಲಿ ಯಾರು ಗೊತ್ತಾಗ್ಬಿಡತ್ತೆ. ಮಾತಾಮಹ ಅಂದರೆ ಮುಗೀತು. ತಾಯಿಯ ತಂದೆ. ರಾವಣನ ತಾಯಿ ಕೈಕಸಿ. ಆ ಕೈಕಸಿಯನ್ನ ಪಾತಾಳದಲ್ಲಿ ಇದ್ದವಳನ್ನ ಕರೆತಂದು ವಿಶ್ರವಸ್ ಅನ್ನುವ ಒಬ್ಬ ಮುನಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ಹುಟ್ಟುವ ಮಗನ ಮೂಲಕ, ಅಂದರೆ ತನ್ನ ಮಗಳ ಮಗನ ಮೂಲಕ ದೇವತೆಗಳನ್ನ ಕಂಗೆಡುವಂತೆ ಮಾಡಬೇಕು ಅಂತ ಅವನ ಆಸೆ ಆಗಿತ್ತು. ಸಾಮಾನ್ಯ ಹಾಗೆ ಆಗೋದು. ನಮ್ಮ ಕೈಲಾಗದ್ದನ್ನ ನಮ್ಮ ಮಕ್ಕಳು ಸಾಧಿಸಲಿ ಅಂತ ಹೇಳಿ ಬಯಸ್ತೇವೆ. ಕೆಲವೊಮ್ಮೆ ಯಶಸ್ವಿ ಆಗಿದ್ರೆ ನಾವು ಮಾಡಿದ್ದನ್ನೇ ಮಕ್ಕಳು ಮಾಡಲಿ ಅಂತ ಬಯಸ್ತೇವೆ. ಮೊದಲನೆಯದ್ದಕ್ಕೆ ಮಾಲ್ಯವಾನ್ ಅನ್ನುವವನು ಉದಾಹರಣೆ. ಸುಮಾಲಿ, ಮಾಲಿ, ಮಾಲ್ಯವಾನ್ ಅಂತ 3 ಜನ ಅಣ್ಣ ತಮ್ಮಂದರು. ಅದರಲ್ಲಿ ಮೊದಲಿಬ್ಬರು ಯುದ್ಧದಲ್ಲಿ ಮಡಿದರು, ಸತ್ರು. ಆ ಮಾಲ್ಯವಾನ್ ಅನ್ನುವವ ಮಗನನ್ನ ಪಡಿಲಿಕ್ಕಾಗಲ್ಲ, ಮೊಮ್ಮಗನನ್ನ ಪಡೆಯಬೇಕು. ಮೊಮ್ಮಗನನ್ನ ಪಡೆದು ಅವರ ಮೂಲಕ ದೇವತೆಗಳು ಅಳುವಂತೆ ಮಾಡಬೇಕು ಅಂತ ಅಂದುಕೊಂಡು ತನ್ನ ಮಗಳಾದ ಕೈಕಸಿಯನ್ನ ಕರೆತಂದ. ಎಲ್ಲಿಗೆ? ಭೂಲೋಕಕ್ಕೆ. ಅವಾಗ ಇಲ್ಲಿ ವಿಶ್ರವಸ್ ಅನ್ನುವ ಋಷಿಯ ಈಗಾಗಲೇ ಮದುವೆ ಆಗಿ ಕುಬೇರ ಅನ್ನುವ ಮಗ ಇದ್ದ. ಇವನೇನು ಮಾಡಿದ? 2ನೇ ಹೆಂಡತಿಯಾಗಿ ತನ್ನ ಮಗಳನ್ನು ಕಳುಹಿಸಿದ. ಅಲ್ಲಿ 4 ಜನ ಹುಟ್ಟಿದ್ದು. ಮೊದಲನೆಯವನು ರಾವಣ, 2ನೇಯವನು ಕುಂಭಕರ್ಣ, 3ನೇಯವಳು ಶೂರ್ಪಣಖೆ, 4ನೇಯವನು ವಿಭೀಷಣ. ಹೌದಾ? ಅದರಲ್ಲಿ ಇತಿ ಮಾತಾಮಹ ಅಬ್ರವೀತ್. ತನ್ನ ಮಗಳ ಮೂಲಕ ಮಗನನ್ನ ಪಡೆದು ಅವನು ಲೋಕಕಂಟಕನಾಗುವಂತೆ ಅಥವಾ ದೇವತೆಗಳನ್ನು ಕಾಡುವಂತೆ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡ. ಇದು ಒಂದು. ಇನ್ನು ಯಶಸ್ಸಿನ ತುತ್ತ ತುದಿಯಲ್ಲಿದ್ದ ಹಿರಣ್ಯಕಶಿಪು ತನ್ನಂತೆ ಮಗ ಆಗಬೇಕು ಅಂತಂದ. ಹಾಗಾಗಿಲ್ಲ ಅಂದಿದ್ದಕ್ಕೆ ಅವನಿಗೆ ಕಾಟ ಕೊಡ್ಲಿಕ್ಕೆ ಶುರು ಮಾಡಿದ. ಅದರಿಂದಾಗಿ ಎರಡೂ ನಡೆಯುತ್ತೆ.
ಇಲ್ಲಿ ಮೊದಲನೇ ಪಾರ್ಟಿನವನು ಮಾಲ್ಯವಾನ್. ಆದರೆ ಅವನಿಗೀಗ ಗೊತ್ತಾಗಿದೆ. ಅವನು ಹೇಳಲಿಕ್ಕೆ ಶುರು ಮಾಡಿದ. ಏನಂತ? ವಿದ್ಯಾ ಸ್ವಭಿವಿನೀತೋಯೋ ರಾಜ ರಾಜನ್ನಯಾನುಗ ಸಶಾಸ್ತಿ ಚಿರಮೈಶ್ವರ್ಯಂ ಅರಿನಿಶ್ಚ ಕುರುತೆ ವಶೇ. ಯಾವ ದೊರೆ ವಿದ್ಯಾವಿನೀತನಾಗಿರ್ತಾನೆ, ವಿದ್ಯಾವಿನೀತ ಅಂತ ಹೇಳಿದ್ರೆ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರುವವ. ಯಾಕೆಂದ್ರೆ ಅನಂತ ಸಾಧ್ಯತೆಗಳಿರ್ತದೆ ನೋಡಿ. ಇಬ್ಬರು ಪ್ರಾಕ್ಟೀಸಿಂಗ್ ಅಂತ ಹೇಳ್ಕೊತಾರೆ ತಮ್ಮ ಪ್ರೊಫೆಷನ್ ಅನ್ನ, ಒಬ್ಬ ಡಾಕ್ಟ್ರು ಇನ್ನೊಬ್ಬ ಲಾಯರು. ಯಾಕೆಂದ್ರೆ ಮನುಷ್ಯ ದೇಹದ ಸಾಧ್ಯತೆಗಳು ಅನಂತ. ಅದರಿಂದಾಗಿ ಅವರು ಪ್ರಾಕ್ಟೀಸಿಂಗ್ ಅಂತ ಹೇಳ್ಕೊಳ್ಳೋದು ತಮ್ಮ ವೃತ್ತಿಯನ್ನ. ವಸ್ತುತಃ ಎಲ್ಲ ವೃತ್ತಿಯವರು ಹೇಳಿಕೊಳ್ಳಬಹುದಾದದ್ದು. ಏಕೆಂತಂದ್ರೆ ಯಾವುದೇ ಶಾಸ್ತ್ರ, ಅದು ಯಂತ್ರಶಾಸ್ತ್ರ ಆಗಿರಬಹುದು, ಯಾವುದೇ ಶಾಸ್ತ್ರ, ಒಂದೇ ಎರಡೇ, ಜಗತ್ತಿನಲ್ಲಿ ಯಾರ್ಯಾರು ಯಾವ ಯಾವ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಆ ಪ್ರತಿಯೊಂದು ಶಾಸ್ತ್ರವೂ ಅನಂತ. ಯಾಕೆಂದ್ರೆ ಪ್ರಕೃತಿಯ ಅನಂತ ಸಾಧ್ಯತೆಗಳಿವೆ. ಏನು ಒಂದೇ ಎರಡೇ ಅಲ್ವಾ? ಯಾವುದರಲ್ಲಿ ಅನಂತ್ಯ ಇಲ್ಲ ಹೇಳಿ? ಎಲ್ಲರೂ ಅಪ್ಡೇಟ್ ಆಗ್ತಾನೆ ಇರಬೇಕು. ಸಾಫ್ಟ್ವೇರ್ ಅವರಾಗಿರಬಹುದು, ವಕೀಲರಾಗಿರಬಹುದು, ನಿರಂತರ ಅಪ್ಡೇಟ್ ಆಗ್ತಾ ಇರಬೇಕು. ಮತ್ತೆ ಮನುಷ್ಯನ ತರ್ಕದ ವಿಧಾನಗಳು ಕೂಡ ಇನ್ಫೈನೈಟ್. ಹೊಸ ಹೊಸ ಸಂಗತಿಗಳನ್ನು ಅದು ಆ ಹೊಳಹು ಬರ್ತಾ ಇರುತ್ತೆ. ಅದರಿಂದಾಗಿ ಇಬ್ಬರು ಮಾತ್ರ ಹೇಳ್ಕೊಳ್ಳೋದಲ್ಲ, ಎಲ್ಲರೂ ಹೇಳ್ಕೊಳ್ಬೇಕು. ಸಾಫ್ಟ್ವೇರ್ ಅವರು ಹೇಳ್ಕೊಳ್ಬಾರ್ದೇನು? ಅವರಂತೂ ವರ್ಷವೂ ಇನ್ಸೆಕ್ಯೂರಿಟಿಯಲ್ಲಿ ಬೇರೆದನ್ನು ನೋಡ್ತಾ ಇರಬೇಕು. ಹೊಸದನ್ನು ಕಲಿಯದೆ ಹೋದರೆ ಅವರು ಉಳಿಗಾಲ ಇರುವಲ್ಲ, ಆ ತರಹ ಇದ ಪರಿಸ್ಥಿತಿ ಇರುತ್ತೆ. ಅದರಿಂದಾಗಿ ಪ್ರತಿಯೊಂದು ಶಾಸ್ತ್ರವೂ ಅನಂತ. ಅಂಥದ್ದು ರಾಜನೀತಿ ಶಾಸ್ತ್ರ. ಎಷ್ಟು ಮನಸ್ಸುಗಳನ್ನು ಕಂಟ್ರೋಲ್ ಮಾಡಬೇಕದು. ಅದರಿಂದಾಗಿ ವಿದ್ಯಾಸು ಅಭಿವಿನೀತಃ, ರಾಜನಾದವನು ನಿರಂತರವಾಗಿ ವಿದ್ಯೆಯಲ್ಲಿ ತೊಡಗಿರಬೇಕು. ಚಾಣಕ್ಯ ಅದನ್ನೇ ಹೇಳೋದು. ನಿರಂತರವಾಗಿ ದಿವಸದ ಒಂದು ಸ್ವಲ್ಪ ಭಾಗವನ್ನ ಜ್ಞಾನಿಗಳ ಹತ್ತಿರ ಕಳಿಬೇಕು, ಇಲ್ಲವೇ ತಾನೇ ಓದಬೇಕು. ಎರಡರಲ್ಲಿ ಯಾವುದಾರೊಂದು. ಯಾಕೆಂದ್ರೆ ಜ್ಞಾನಿಗಳ ಹತ್ತಿರ ಕಳಿತಾ ಇದ್ರೆ ನಿರಂತರ ಹೊಸ ಹೊಸ ಸಾಧ್ಯತೆಗಳು ಅವನಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಅದರಿಂದಾಗಿ ವಿದ್ಯಾಸು ಅಭಿವಿನೀತನಾಗಿರಬೇಕು. ಹಾಗಂತ ಹೇಳಿ ವಿದ್ಯೆ ಒಂದು ಪಾಡಿಗೆ ಅದಿದೆ, ನನ್ನ ಪಾಡಿಗೆ ನಾನಿರ್ತೀನಿ ಅಲ್ಲ. ನಯಾನುಗಹ, ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ಲೈ ಮಾಡ್ಬೇಕಾದ್ರೆ ಏನು ತೊಂದರೆ ಬರುತ್ತೆ, ಅದನ್ನು ಯಾವ ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸಬೇಕು ಅದು ಅವನಿಗೆ ಗೊತ್ತಿರಬೇಕು. ಅದನ್ನು ಹೇಳಿದ್ರು ನಯಾನುಗಹ ಅಂತ. ಸಶಾಸ್ತಿ ಚಿರಂ ಐಶ್ವರ್ಯಂ, ಅಂಥವನು ತನ್ನ ರಾಜತ್ವವನ್ನು ಉಳಿಸ್ಕೊಳ್ತಾನೆ. ಅರಿನಿಶ್ಚ ಕುರುತೆ ವಶೆ, ತನ್ನ ಶತ್ರುಗಳನ್ನ ವಶದಲ್ಲಿ ಇಟ್ಕೊಳ್ತಾನೆ. ಸಂದಧಾನೋ ಹಿ ಕಾಲೇನ ವಿಗೃಹನ್ಶ್ಚಾರಿಭಿಃ ಸಹ ಸ್ವಪಕ್ಷೇ ವರ್ಧನಂ ಕುರ್ವನ್ ಮಹದೈಶ್ವರ್ಯಮಶ್ನುತೆ. ಸಂದಧಾನೋ ಹಿ ಕಾಲೇನ, ಕಾಲ ಬಂದಾಗ ತಮಗಿಂತ ಪರಾಕ್ರಮಿಗಳು ಇದ್ದರೆ ಅವ್ರ ಜೊತೆಗೆ ಕಾಂಪ್ರಮೈಸ್ ಆಗಬೇಕು. ವಿಗೃಹನ್ಶ್ಚ ಅರಿಭಿಃ ಸಹ, ನಮ್ಮ ಕೈಲಾಗೋದಿದ್ರೆ ಹೋರಾಟ ಮಾಡಬೇಕು. ಸ್ವಪಕ್ಷೇ ವರ್ಧನಂ ಕುರ್ವನ್, ತನ್ನ ಪಕ್ಷದವರು ಬೆಳಿಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ನನ್ನ ಕೈಯಲ್ಲೇ ಇರಬೇಕು ಅಂತ ತನ್ನವರು ಬೆಳಿಲಿಕ್ಕೆ ಬಿಡಲ್ಲ. ವಸ್ತುತಃ ನಮ್ಮ ಜೊತೆಗಿರುವವರು ಬೆಳೆಯಲಿ ಅಂತ ಆಸೆ ಪಡಬೇಕು. ಯಾಕೆಂದ್ರೆ ಅವ್ರು ಬೆಳೀತಾ ಇದ್ರೆ ಇವನು ಬೆಳೀತಾನೆ. ಇದು ಒಬ್ಬ ರಾಜನಿಗಿರಬೇಕಾದ ಮೆಂಟಾಲಿಟಿ. ಇದು ಇಲ್ಲದೇ ಇದ್ರೆ ಅವನು ಉದ್ಧಾರ ಆಗಲ್ಲ, ಅವನ ಗುಂಪು ಉದ್ಧಾರ ಆಗಲ್ಲ. ಅದರಿಂದಾಗಿ ತನ್ನವರನ್ನ ಬೆಳೆಸಬೇಕು. ಹೀಗೆ ಮಾಡ್ತಾ ಮಹದೈಶ್ವರ್ಯಮಶ್ನುತೆ, ಹೀಯಮಾನೇನ ಕರ್ತವ್ಯೋ ರಾಜ್ಞಾ ಸಂಧಿ ಸಮೇನ ಚ ನ ಶತ್ರುಮವಮನ್ಯೇತ ಜ್ಯಾಯಾನ್ ಕುರ್ವೀತ ವಿಗ್ರಹಂ. ಹೀಯಮಾನೇನ ಕರ್ತವ್ಯ, ಯಾವಾಗ ಸೋಲ್ತಾ ಇರ್ತಾನೆ
ಅವನು ಕಾಂಪ್ರಮೈಸ್ ಆಗಬೇಕು ಬೇರೆಯವರೊಡನೆ. ಯಾರು ಸೋಲೋದಿಲ್ವೋ ಅವನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸಂಧಿ ಸಮೇನ ಚ, ಸಮರ ಜೊತೆಗೆ ಸಂಧಿಯನ್ನ ಮಾಡಿಕೊಳ್ಬೇಕು. ಹೀಯಮಾನೇನ ಕರ್ತವ್ಯ ನ ಶತ್ರು ಅವಮನ್ಯೇತ, ಯಾವುದೇ ಕಾರಣಕ್ಕೂ ಶತ್ರುಗಳನ್ನು ಅವಮಾನ ಮಾಡಬೇಡ. ನೀನು ಗೆಲ್ಲುವ ಸಾಧ್ಯತೆಯಲ್ಲಿದ್ದಾಗಲೂ ಸೋಲುವ ಸಾಧ್ಯತೆಯಲ್ಲಿದ್ದಾಗಲೂ ಶತ್ರುವನ್ನ ಚೆನ್ನಾಗಿ ನಡೆಸಿಕೋ. ಯಾಕೆಂದ್ರೆ ಯಾವಾಗ ಅವನ ಕೈ ಮೇಲಾಗತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೇನು ಜಯ ಕೈಯ ಎಟುಕಿನಲ್ಲಿದ್ದಾಗ ಸೋತೋಗ್ಬಿಡ್ತೀವಿ. ಯಾರು ಗೊತ್ತು? ಅದರಿಂದಾಗಿ ನಶತ್ರುಂ ಅವಮನ್ಯೇತ ಜ್ಯಾಯಾನ್ ಕುರ್ವೀತ ವಿಗ್ರಹಂ, ನಾವು ಅವರಿಗಿಂತ ಹಿರಿಯರಾಗಿದ್ರೆ ಬಿಡಬಾರದು, ಗಲಾಟೆ ಮಾಡಬೇಕು. ತನ್ಮಹ್ಯಂ ರೋಚತೆ ಸಂಧಿ ಸಹ ರಾಮೇಣ ರಾವಣ ಯದರ್ಥಮಭಿಯುಕ್ತೋಸಿ ಸೀತಾ ತಸ್ಮೈ ಪ್ರದೀಯತಾಂ. ಅದರಿಂದ ನನಗೆ ನೋಡಿದರೆ ರಾಮನ ಜೊತೆಗೆ ಸಂಧಿ ಅನ್ನೋದು ಒಳ್ಳೆಯದು. ಸೀತೆಯನ್ನು ಕೊಟ್ಟು ಬಿಡು. ಈಗ ರಾಮನ ಜೊತೆಗೆ ವಿರೋಧ ಇರೋದು ಒಂದೇ ಕಾರಣಕ್ಕೆ, ಸೀತೆಯನ್ನು ಕೊಟ್ಟು ಬಿಡು. ತಸ್ಯ ದೇವರಚಯಸ್ಸರ್ವೇ ಗಂಧರ್ವಾಶ್ಚ ಜಯೈಚಿಣಃ ವಿರೋಧಂ ಆಗಮಸ್ತೇನ ಸಂಧಿಸ್ತೆ ತೇನ ರೋಚತಾಂ. ದೇವರ್ಷಿಗಳು ಗಂಧರ್ವರು ಎಲ್ಲರೂ ಕೂಡ ರಾಮ ಗೆಲ್ಲಲಿ ಅಂತ ಬಯಸ್ತಾ ಇದ್ದಾರೆ. ನಿನ್ನ ಬಗೆಗೆ ಅವರಿಗೆ ಕನ್ಸರ್ನೇ ಇಲ್ಲ. ನೀನು ಸೋಲಲಿ ಅಂತ ಬಯಕೆ ಇದೆ. ಅವರೆಲ್ಲರ ಬಯಕೆ ಸತ್ಯವಾದದ್ದು, ಸತ್ಯವಾಗತ್ತೆ. ಅವರ ಬಯಕೆಯನ್ನ ಆಗದಂತೆ ಮಾಡಬೇಕು ಅಂದ್ರೆ ಒಂದೇ ದಾರಿ, ಕಾಂಪ್ರಮೈಸ್ ಆಗ್ಬಿಡೋದು. ಅಸೃಜದ್ ಭಗವಾನ್ ಪಕ್ಷವು ದ್ವಾವೇವ ಹಿ ಪಿತಾಮಹ ಸುರಾಣಾಂ ಅಸುರಾಣಾಂಚ ಧರ್ಮ ಧರ್ಮೋ ತದಾಶ್ರಯೌ. ಎರಡೇ ಪಕ್ಷ ಇರೋದು ಜಗತ್ತಿನಲ್ಲಿ, ಒಂದು ಕೆಟ್ಟದ್ದು, ಇನ್ನೊಂದು ಒಳ್ಳೆಯದು. ಜಗತ್ತನ್ನು ಸೃಷ್ಟಿ ಮಾಡಿರೋದೇ ಹಾಗೆ. ದೇವರು ಕೆಡುಕರು ಮತ್ತೆ ಒಳ್ಳೆಯವರು, ದೇವತೆಗಳು ಮತ್ತೆ ದೈತ್ಯರು, ಧರ್ಮ ಮತ್ತೆ ಅಧರ್ಮ, ಮತ್ತೆ ಧರ್ಮಕ್ಕೆ ಆಶ್ರಯರು, ಅಧರ್ಮಕ್ಕೆ ಆಶ್ರಯರು. ಧರ್ಮೋ ಹಿ ಶ್ರೂಯತೆ ಪಕ್ಷ ಅಮರಾಣಾಂ ಮಹಾತ್ಮನಾಂ ಅಧರ್ಮೋ ರಕ್ಷಸಾಂ ಪಕ್ಷೋ ಶಸುರಾಣಾಂಚ ರಾಕ್ಷಸಾಂ. ಧರ್ಮ ಅನ್ನೋದು ದೇವತೆಗಳ ಪಕ್ಷ, ಅಧರ್ಮ ಅನ್ನೋದು ಅಸುರರ ಪಕ್ಷ. ಧರ್ಮೋ ವೈಗ್ರತತೆ ಧರ್ಮಂ ಯದಾ ಕೃತಮಭೂದ್ಯುಗಂ ಅಧರ್ಮೋ ಗ್ರಸತೆ ಧರ್ಮಂ ತದಾತಿಶ್ಯ ಪ್ರವರ್ತತೆ. ಧರ್ಮ ಅಧರ್ಮವನ್ನ ನುಂಗಿ ಹಾಕಿದರೆ ಅದು ಕೃತಯುಗ, ಅಧರ್ಮ ಧರ್ಮವನ್ನು ನುಂಗಿ ಹಾಕಿದರೆ ಅದು ಕಲಿಯುಗ. ತತ್ವಯಾಚರತಾಲೋಕಾನ್ ಧರ್ಮೋಪಿ ನಿಹತೋ ಮಹಾನ್ ಅಧರ್ಮ ಪ್ರಗೃಹೀತಶ್ಚ ತೇನಾಸ್ಮದ್ವಲಿನ ಪರೇ. ನೀನು ಈ ಕಾಲದಲ್ಲಿ ಧರ್ಮವನ್ನ ನುಂಗಿದ್ದಿ, ಈಗ ಧರ್ಮ ಗೆಲ್ಲುವ ಕಾಲ. ಅಧರ್ಮದ ಪಕ್ಷದಲ್ಲಿದ್ದಿ, ಅಧರ್ಮವನ್ನು ಧರ್ಮ ನುಂಗತ್ತೆ. ಅದರಿಂದಾಗಿ ಬಲಿಷ್ಠನಾದ ರಾಮನ ಜೊತೆಗೆ ಕಾಂಪ್ರಮೈಸ್ ಆಗೋದು ಬಹಳ ಒಳ್ಳೆಯದು. ಸಪ್ರಮಾದಾತ್ ಪ್ರವೃದ್ಧಸ್ತೆ ಅಧರ್ಮೋ ಹಿರ್ಗ್ರತತೆ ಹಿನಃ ವಿವರ್ಧಯತಿ ಪಕ್ಷಂಚ ಸುರಾಣಾಂ ಸುರಭಾವನಃ. ಅಧರ್ಮ ಅನ್ನೋದು ಯಾವತ್ತೂ ಕೂಡ ಪ್ರಮಾದದಿಂದ ಬೆಳೆಯುವಂಥದ್ದು. ಮೈ ಮರೆತರೆ ಅಧರ್ಮ ಬೆಳೆಯುತ್ತೆ, ಮೈ ಮರೆಯದಿದ್ದರೆ ಅಧರ್ಮ ಬೆಳೆಯೋಲ್ಲ. ಬಹಳ ಮೌಲಿಕವಾದ ಮಾತು ಇದು. ಸಪ್ರಮಾದಾತ್ ಪ್ರವೃದ್ಧಸ್ತೆ ಅಧರ್ಮ ಅಹಿಹಿ ಗ್ರತತೆ ಹಿನಃ. ಅವರ ಮೈಮರೆಯುವಿನಿಂದ ಬೆಳೆಯೋದು, ನಮ್ಮ ಮೈಮರೆವಿನಿಂದ ಬೆಳೆಯೋದು. ಅಧರ್ಮಕ್ಕೆ ಕಾರಣ ಏನು ಅಂತಂದ್ರೆ ಒಂದೇ ಒಂದು ಕಾರಣ, ಪ್ರಮಾದ. ಈಗ ಬೆಳೆದಿದೆ, ನಮ್ಮನ್ನೇ ನುಂಗಿಬಿಡುತ್ತೆ. ಆ ಅಧರ್ಮವೆಂಬ
ಹಾವು ಈ ತನಕ ಬೆಳೆದಿದೆ ಅಂದರೆ ನಾವು ಪ್ರಮಾದದಿಂದ ಇದ್ವಿ ಅಂತ ಅರ್ಥ. ಈಗ ಅದರ ಕಾಲ ಮುಗಿದಿದೆ. ಕಾಲವನ್ನು ನೋಡ್ಕೊಳ್ಬೇಕು, ಯಾವ ಕಾಲದಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿ ಮುಂದುವರಿಬೇಕು. ವಿಷಯೇಷು ಪ್ರಸಕ್ತೇನ ಯತ್ಕಿಂಚಿತ್ ಕಾರಿಣ ತ್ವಯಾ ಋಷೀಣಾಂ ಅಗ್ನಿಕಲ್ಪಾನಾಂ ಉದ್ವೇಗೋ ಜನಿತೋ ಮಹಾನ್. ನೀನು ಈ ತನಕ ವಿಷಯಗಳಲ್ಲಿ ಪ್ರಸಕ್ತನಾದೆ, ಶಬ್ದ ಸ್ಪರ್ಶ ರೂಪರಸಗಂಧಗಳೆಂಬ ವಿಷಯಗಳಲ್ಲಿ ತೊಡಗಿ ವಿಶೃಂಖಲವಾಗಿ ತಿರುಗಿದೆ. ಅದೇ ಮೈಮರೆವು ಉಂಟು ಮಾಡಿತು. ಆ ಮೈಮರೆವಿನಿಂದ ಅಧರ್ಮ ಜಾಸ್ತಿ ಆಯಿತು, ಋಷಿಗಳಿಗೆ ಉದ್ವೇಗ ಉಂಟಾಯಿತು. ತೇಷಾಂ ಪ್ರಭಾವೋ ದುರ್ಧರ್ಷಃ ಪ್ರದೀಪ್ತ ಇವ ಪಾವಕಃ ತಪಸಾ ಭಾವಿತಾತ್ಮಾನೋ ಧರ್ಮಸ್ಯಾನುಗ್ರಹೇ ರತಾಃ. ತೇಷಾಂ ಪ್ರಭಾವೋ ದುರ್ಧರ್ಷಃ, ಅವರ ಪ್ರಭಾವ ಅನ್ನೋದು ಕಠಿಣ. ತಪಸಾ ಭಾವಿತಾತ್ಮಾನಃ, ತಪಸ್ಸಿನಿಂದ ಒಳಗಡೆಯೇ ಬೆಳೆದಿದ್ದಾರೆ, ದೇವರನ್ನು ಪೂಜಿಸಿದ್ದಾರೆ. ಭಾವಿತ ಅಂದರೆ ಪೂಜಿತ, ಆತ್ಮ ಅಂದರೆ ಅಂತರ್ಯಾಮಿ. ತಪಸ್ಸಿನಿಂದ ಅಂತರ್ಯಾಮಿಯನ್ನು ಪೂಜಿಸಿದ್ದಾರೆ. ಧರ್ಮ ಇರಬೇಕು ಅಂತನ್ನೋದು ಅವರ ಅಪೇಕ್ಷೆ ಆಗಿದೆ. ಮುಖ್ಯೈರ್ಯಜ್ಞೈರ್ಯಜಂತೇತೆ ತೈಸ್ತೈರ್ಯತ್ತೆ ದ್ವಿಜಾತಯಃ ಜುಹ್ವತ್ಯಗ್ನಿಶ್ಚ ವಿಧಿವತ್ ವೇದಾಂಶ್ಚೋಚ್ಚೈರಧೀಯತೆ. ಯಜ್ಞಗಳಿಂದ ದೇವರನ್ನು ಪೂಜಿಸಿದ್ದಾರೆ, ಅಗ್ನಿಯನ್ನು ತೃಪ್ತಿಗೊಳಿಸಿದ್ದಾರೆ, ವೇದಾಧ್ಯಯನ ಅವರಿಗಿದೆ. ಅಭಿಭೂಯತ ಭೂರಕ್ಷಾಂಸಿ ಬ್ರಹ್ಮಘೋಚಾನುದೀರಯನ್ ದಿಶೋ ವಿಪ್ರದೃತಾ ಸರ್ವೇ ಸ್ತನಯಿತ್ನುರಿವೋಷ್ಣಗೆ ಋಷೀಣಾಂ ಅಗ್ನಿಕಲ್ಪಾನಾಂ ಅಗ್ನಿಹೋತ್ರ ಸಮುತ್ಥಿತಃ. ಈಗ ಈ ಕಾಲವನ್ನು ನೋಡ್ತಾ ಇದ್ದಾಗ ಎಲ್ಲೆಡೆ ರಾಕ್ಷಸರ ಅಟ್ಟಹಾಸಗಳು ಅಡುಕ್ತಾ ಇವೆ. ರಾಕ್ಷಸರ ಅಟ್ಟಹಾಸಕ್ಕಿಂತ ವೇದದ ಸದ್ದು ಜೋರಾಗಿ ಕೇಳಿಸ್ತಾ ಇದೆ. ಆವೃತ್ಯ ರಕ್ಷಸಾಂ ತೇಜೋ ಧೂಮೋ ವ್ಯಾಪ್ಯ ದಿಚೋದಚ ತೇಷು ತೇಷು ಚ ದೇಶೇಷು ಪುಣ್ಯೇಷ್ಟ್ಯವಧೃತವ್ರತೈಃ. ಆವೃತ್ಯ ರಕ್ಷಸಾಂ ತೇಜಃ, ರಕ್ಕಸರ ಪರಾಕ್ರಮವನ್ನ ಹೊಗೆ ಮುಸುಕಿದೆಯೋ ಎಂಬಂತೆ ಕಾಣಿಸ್ತಾ ಇದೆ. ಚರ್ಯಮಾಣಂ ತಪಸ್ತೀವ್ರಂ ಸಂತಾಪಯತಿ ರಾಕ್ಷಸಾನ್. ಋಷಿಗಳು ದೇವತೆಗಳು ಎಲ್ಲರೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಆ ತಪಸ್ಸನ್ನು ನೋಡಿದರೆ ರಾಕ್ಷಸರಿಗೆ ಸಂಕಟ ಆಗ್ತಾ ಇದೆ. ಬಲವಂತ ಇವಾಗಮ್ಯ ಗರ್ಜಂತಿ ದೃಢ ವಿಕ್ರಮಾ. ಇನ್ನು ದಾನವರ ನಾಶ ಕಾಣ್ಲಿಕ್ಕೆ ಶುರು ಆಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ, ಮನುಷ್ಯರೂ ಕೂಡ ನಮ್ಮ ಬಳಿ ಬಂದು ಗರ್ಜನೆ ಮಾಡ್ತಾ ಇದ್ದಾರೆ. ಸೋಲು ಶುರು ಆಗಿದೆ ಈಗ. ಉತ್ಪಾತಾನ್ ವಿವಿಧಾನ್ ದೃಷ್ಟ್ವಾ ಘೋರಾನ್ ಬಹುವಿಧಾನ್ ಬಹೂನ್ ವಿನಾಶಮನುಪಶ್ಯಾಮಿ ಸರ್ವೇಷಾಂ ರಕ್ಷಸಾಮಹಂ. ಬಹಳ ಘೋರವಾದ ಉತ್ಪಾತಗಳನ್ನು ನಾನು ನೋಡ್ತಾ ಇದ್ದೇನೆ. ಖರಾಭಿಸ್ತನಿತಾ ಘೋರಾ ಮೇಘಾ ಪ್ರತಿಭಯಂಕರಾ ಶೋಣಿತೇನಾಭಿವರ್ಷಂತಿ ಲಂಕಾಂ ಉಷ್ಣೇನ ತರ್ವತಃ. ಕತ್ತೆಗಳೆಲ್ಲ ಕತ್ತೆತ್ತಿಕೊಂಡು ಜೋರಾಗಿ ಕಿರುಚುತ್ತಾ ಇವೆ. ವಸ್ತುತಃ ಕನ್ನಡದಲ್ಲಿ ಕತ್ತೆಯ ಕಿರುಚುವಿಕೆಗೆ ಒಂದು ಒಳ್ಳೆಯ ಶಬ್ದ ಇದೆ, ಘ್ರಾಂಡಿಸುವುದು ಅಂತ. ಕತ್ತೆಗಳ ಸದ್ದು. ಈಗ ನಾಯಿ ಬೊಗಳತ್ತೆ, ಕುದುರೆ ಕೆನೆಯತ್ತೆ, ಹಾಗೆ ಕತ್ತೆ ಘ್ರಾಂಡಿಸುತ್ತದೆ. ಆ ಕತ್ತೆ ಮೋಡದ ಕಡೆ ತಿರುಗಿ ಹೋ ಅಂತ ಕೂಗ್ತಾ ಇದೆ. ಅವಾಗ ಮೋಡದಿಂದ ರಕ್ತ ಸುರಿತಾ ಇದೆ. ರುದತಾಂ ವಾಹನಾನಾಂಚ ಪ್ರಪತಂತ್ಯಶ್ರುಬಿಂದವಃ
ರಜೋಧ್ವಸ್ತ ವಿವರಣಾಶ್ಚ ನ ಪ್ರಭಾಂತಿ ಯಥಾಪುರಂ. ಕುದುರೆ ಆಗಲಿ, ಆನೆ ಆಗಲಿ, ಒಂಟೆ ಆಗಲಿ, ಕತ್ತೆ ಆಗಲಿ, ಅಥವಾ ಅಶ್ವತರಿ ಇಂತ ಕುದುರೆ ಹಾಗೂ ಕತ್ತೆಯ ಕ್ರಾಸ್ ಬ್ರೀಡ್ ಒಂದಿದೆ, ಅದು ವೇಗವಾಗಿ ಓಡುತ್ತದೆ. ಅಂತಹದ್ದಾಗಲಿ ದಳ 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 ಕಣ್ಣಲ್ಲಿ ನೀರು ಸುರಿಸ್ತಾ ಇವೆ, ಉತ್ಸಾಹವೇ ಇಲ್ಲ ಅದಕ್ಕೆ. ವ್ಯಾಲ ಗೋಮಾಯವೋ ಗೃಧ್ರಾ ವಾಶ್ಯಂತಿ ಚ ಸುಭೈರವಂ ಪ್ರವಿಶ್ಯ ಲಂಕಾಂ ಆರಾಮೇ ಸಮವಾಯಾಶ್ಚ ಕುರ್ವತೆ. ಕ್ರೂರ ಪ್ರಾಣಿಗಳು, ನರಿಗಳು, ಹದ್ದು ಮೊದಲಾದವುಗಳೆಲ್ಲ ಸುಭೈರವಂ ವಾಶ್ಯಂತಿ, ಘೋರವಾಗಿ ಕಿರುಚುತ್ತಾ ಇದೆ. ಲಂಕೆಯನ್ನು ಪ್ರವೇಶ ಮಾಡ್ತಾವೆ, ಮನೆಗಳಲ್ಲಿ ಒಟ್ಟು ಕೂಡ್ತಾ ಇವೆ. ಕಾಲಿಕಾ ಪಾಂಡುರೈರ್ದಂತೈ ಪ್ರಹಸಂತ್ಯಗ್ರತಸ್ಥಿತಾ ಸ್ತ್ರೀಯ ಸ್ವಪ್ನೇಷು ಮುಷ್ಣಂತ್ಯೋ ಗೃಹಾಣಿ ಪ್ರತಿಭಾಷ್ಯ ಚ. ವಿಚಿತ್ರವಾದ ಕಪ್ಪು ಆಕೃತಿಗಳು ಬಿಳಿ ಹಲ್ಲುಗಳನ್ನು ತೋರಿಸಿ ನಗುತ್ತಾ ಇವೆ. ಹೆಣ್ಣು ಮಕ್ಕಳು ಕನಸಿನಲ್ಲಿ ಘೋರವಾದ ಪ್ರಾಣಿಗಳನ್ನು ಕಾಣ್ತಾ ಇದ್ದಾರೆ. ಗೃಹಾಣಾಂಬಲಿ ಕರ್ಮಾಣಿ ಶ್ವಾನ ಪರ್ಯುಪಸೇವತೆ ಖರಾಗೋಷು ಪ್ರಜಾಯಂತೆ ಮೂಷಕಾನಕುಲೇಶು ಚ. ಮನೆಗಳ ಮುಂದೆ ಇಟ್ಟಿದ್ದ ಬಲಿ ಅದನ್ನು ಹಕ್ಕಿಗಳು ತಿನ್ನಬೇಕು ವಸ್ತುತಃ, ಆದರೆ ನಾಯಿಗಳು ತಿಂತಾ ಇವೆ. ಖರಾಗೋಷು ಪ್ರಜಾಯಂತೆ, ಕತ್ತೆಗಳು ಹಸುಗಳಲ್ಲಿ ಹುಟ್ಟುತ್ತಾ ಇವೆ. ಮೂಷಕಾನಕುಲೇಶು ಚ, ಇಲಿಗಳು ಮುಂಗುಸಿಗಳಲ್ಲಿ ಹುಟ್ಟುತ್ತಾ ಇವೆ. ಮಾರ್ಜಾರಾ ದ್ವೀಪಿಭಿಸ್ಸಾರ್ಧಂ ಸೂಕರಾಶ್ಚುನಕೈಃ ಸಹ ಕಿನ್ನರಾ ರಾಕ್ಷಸೈಶ್ಚಾಪಿ ಸಮೇಯುರ್ಮಾನುಚೈಃ ಸಹ. ಆಮೇಲೆ ಮಾರ್ಜಾರಾಹ, ಬೆಕ್ಕುಗಳು ಚಿರತೆಗಳಲ್ಲಿ ಹುಟ್ಟುತ್ತಾ ಇವೆ. ಹಂದಿಗಳು ನಾಯಿಗಳಲ್ಲಿ ಹುಟ್ಟುತ್ತಾ ಇವೆ. ಹಂದಿಗಳು ನಾಯಿಗಳು ಒಟ್ಟಾಗ್ತಾ ಇವೆ. ಕಿನ್ನರ ರಾಕ್ಷಸೈಶ್ಚಾಪಿ, ಕಿನ್ನರರು ಮತ್ತು ರಾಕ್ಷಸರು ಒಟ್ಟಾಗ್ತಾ ಇದ್ದಾರೆ. ಪಾಂಡುರ ರಕ್ತಪಾದಾಶ್ಚ ವಿಹಗಾ ಕಾಲಚೋದಿತಾ ರಾಕ್ಷಸಾನಾಂ ವಿನಾಶಾಯ ಕಪೋತಾ ವಿಚರಂತಿ. ಪಾಂಡುರಾಹ ರಕ್ತಪಾದಾಶ್ಚ, ಬೆಳ್ಳಗೆ ಇರುವ ಕೆಂಪು ಕಾಲುಗಳ ಹಕ್ಕಿಗಳು ರಕ್ಕಸರ ನಾಶಕ್ಕಾಗಿ ಕೂಗ್ತಾ ಇವೆ. ಚೀಚಿ ಕೂಚೀತಿ ವಾಶಂತಹ ಶಾರಿಕಾವೇಶ್ಮಸು ಸ್ಥಿತಾ ಪತಂತಿ ಗ್ರಥಿತಾಶ್ಚಾಪಿ ನಿರ್ಜಿತ ಕಲಹೈಷಿಭಿ. ಚೀಚಿ ಕೂಚಿ ಅಂತ ಹೇಳಿ ಗಿಳಿಗಳು, ಮನೆಗಳಲ್ಲಿರುವ ಗಿಳಿಗಳು ವಿಕಾರವಾಗಿ ಅರಚುತ್ತಾ ಇವೆ. ಪಕ್ಷಿಣಶ್ಚ ಮೃಗಾಸ್ಸರವೇ ಪ್ರತ್ಯಾದಿತ್ಯಂ ರುದಂತಿತೆ ಕರಾಳೋ ವಿಕಟೋ ಮುಂಡಃ ಪುರುಷಃ ಕೃಷ್ಣ ಪುಂಗಳಃ. ಪಕ್ಷಿಗಳು, ಮೃಗಗಳು ಎಲ್ಲ ಸೂರ್ಯನನ್ನು ನೋಡಿ ಊ ಅಂತ ಊಳಿಡುತ್ತಾ ಇವೆ. ಕರಾಳವಾದ ತಲೆಬೋಳಿಸಿರುವ ಪುರುಷನೊಬ್ಬ ಮನೆಗೆ ಬಂದು ಹೋಗ್ತಾನೆ. ಅವನನ್ನು ಹಿಡಿಲಿಕ್ಕಾಗಲ್ಲ, ಯಾರು ಅಂತ ಗೊತ್ತಾಗಲ್ಲ, ತಲೆನೇ ಇಲ್ಲ. ಕಾಲೋ ಗೃಹಾಣಿ ತರವೇಚಾಂ ಕಾಲೇ ಕಾಲೇನ್ವೇಕ್ಷತೆ ಏತಾನ್ಯನ್ಯಾನಿ ದುಷ್ಟಾನಿ ನಿಮಿತ್ತಾನ್ಯುತ್ಪತಂತಿ ಚ. ಈ ಎಲ್ಲ ದುಷ್ಟ ನಿಮಿತ್ತಗಳನ್ನು ನೋಡ್ತಾ ಇದ್ದೇವೆ. ವಿಷ್ಣುಂ ಮನ್ಯಾಮಹೇ ರಾಮಂ ಮಾನುಚಂ ರೂಪಮಾಸ್ಥಿತಂ ನಹಿ ಮಾನುಚ ಮಾತ್ರೋತೌ ರಾಘವೋ ದೃಢ ವಿಕ್ರಮ. ಪ್ರಾಯ ಅವನು ವಿಷ್ಣುವೇ, ಮನುಷ್ಯ ಮಾತ್ರನಾದವನಿಗೆ ಈ ಒಂದು ಶಕ್ತಿ ಇಲ್ಲ. ಏನ ಬದ್ಧ ಸಮುದ್ರೇ ಚ ಸೇತು, ಏನ ಬದ್ಧ ಸಮುದ್ರೇ ಚ ಸೇತುಸ್ಸ ಪರಮಾದ್ಭುತಃ ಕುರುಷ್ವ ನರರಾಜೇನ ಸಂಧಿಂ ರಾಮೇಣ ರಾವಣ. ಅದ್ಭುತವಾದ ಸೇತುವೆಯನ್ನು ಕಟ್ಟಿದ್ದಾನೆ. ಅದರಿಂದಾಗಿ ಅವನು ಸಾಮಾನ್ಯ ಇರಲಿಕ್ಕಿಲ್ಲ.
ರಾಮೇಣ ಸಂಧಿಂ ಕುರುಷ್ವ, ರಾಮನ ಜೊತೆಗೆ ಸಂಧಿ ಮಾಡಿಕೋ. ಜ್ಞಾತ್ವಾವಧಾರ್ಯ ಕರ್ಯಾಣಿ ಕ್ರಿಯತಾಂ ಆಯತಿ ಕ್ಷಮಂ. ನೋಡಬೇಕಾಗತ್ತೆ, ಎಲ್ಲ ಕಾಲವೂ ಕೂಡ ಒಂದೇ ಅಲ್ಲ. ಇಂಗ್ಲಿಷಿನಲ್ಲಿ ಎಷ್ಟು ಗಾದೆ ಇಲ್ಲ ಹಾಗೆ. ಪ್ರತಿ ದಿವಸವೂ ಭಾನುವಾರವಲ್ಲ ಅಂತ ಒಂದು ಗಾದೆ. ಶುಕ್ರವಾರವಲ್ಲವೋ ಭಾನುವಾರವಲ್ಲವೋ ಪ್ರತಿ ದಿವಸ ಒಂದೇ ಕಾಲ ಅಲ್ಲ ಅಷ್ಟೆ. ಇದಂ ವಚಸ್ತಸ್ಯ ನಿಗದ್ಯ ಮಾಲ್ಯವಾನ್ ಪರೀಕ್ಷ ರಕ್ಷೋಧಿಪತೇರ್ಮನಃ ಪುನಃ ಅನುತ್ತಮೇಚೂತ್ತಮ ಪೌರುಚೋ ಬಲಿ ಬಭೂವ ತೂಷ್ಣೀಂ ತಮವೇಕ್ಷ ರಾವಣಂ. ಈ ತರಹ ಮಾಲಿ ಹೇಳಿ ಸ್ವಲ್ಪ ಹೊತ್ತು ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತು ಯಾವ ಮಾತು ಜರುಗಲಿಲ್ಲ ಅನ್ನುವಲ್ಲಿಗೆ 35ನೇ ಸರ್ಗ ಮುಗಿತು. ತತ್ತು ಮಾಲ್ಯವತೋ ವಾಕ್ಯಂ ಹಿತಮುಕ್ತಂ ದಶಾನನಃ ನಮರ್ಶಯತಿ ದುಷ್ಟಾತ್ಮ ಕಾಲಸ್ಯ ವಶಮಾಗತಃ. ಆ ಮಾಲ್ಯವಂತನ ಮಾತು ಹಿತ, ಆದರೆ ರಾವಣ ಕೇಳ್ತಾ ಇಲ್ಲ. ಯಾಕೆಂದ್ರೆ ಕಾಲಸ್ಯ ವಶಮಾಗತಃ, ಆ ಕೆಡುಕಾಗುವ ಅಥವಾ ಒಳಿತಾಗುವ ಕಾಲ ಬಂದರೆ ಹೇಳಿದ್ದನ್ನೋ ಹೇಳದ್ದನ್ನೋ ಕೇಳೋದೇ ಇಲ್ಲ. ಸಬುದ್ಧ್ವಾ ಭ್ರಕುಟಿಂ ವಕ್ತ್ರೇ ಕ್ರೋಧಸ್ಯ ವಶಮಾಗತಃ ಅಮರ್ಷಾತ್ ಪರಿವೃತ್ತಾಕ್ಷಃ ಮಾಲ್ಯವಂತಮಥಾಬ್ರವೀತ್. ಹುಬ್ಬುಗಂಟಿಕ್ಕಿದ ಮಾಲ್ಯವಂತನನ್ನು ದುರು ನೋಡಿದ. ಕಣ್ಣು ಗಟ್ಟಿಯಾಗಿ ಹೀಗೆ ತಿರುಗಿಸ್ತಾ ಹೇಳಿದ, ಹಿತಬುದ್ಧ್ಯಾಯದ ಹಿತಂ ವಚಪ್ಪರುಚ ಮುಚ್ಚತೆ ಪರಪಕ್ಷಂ ಪ್ರವಿಶ್ಯೈವ ನೈತಚ್ಛ್ರೋತ್ರಗತಂ ಮಮ. ಹಿತ ಅನ್ನುವ ಬುದ್ಧಿಯಿಂದ ಹಿತವನ್ನು ಹೇಳ್ತಾ ಇದೆಯಲ್ಲ ಅಜ್ಜ, ಎಂತಹ ಕಟುವಾದ ಮಾತಾಡ್ತಾ ಇದ್ದಿ ಗೊತ್ತಾ? ನಿನ್ನ ಮಾತಿನ ಬಗ್ಗೆ ನೀನೇ ಏನನ್ನೂ ಎಣಿಸಿಲ್ಲ. ಪರಪಕ್ಷವನ್ನು ಪ್ರವೇಶ ಮಾಡಿ ಹೇಳ್ತಾ ಇದ್ದಿ. ಈ ತರಹ ನೀನೇ ನಮ್ಮ ಸ್ಥೈರ್ಯವನ್ನು ಕುಗ್ಗಿಸೋದಾದ್ರೆ ಗತಿಯೇನು? ಮಾನುಚಂ ಕೃಪಣಂ ರಾಮಂ ಏಕಂ ಚಾಖಾ ಮೃಗಾಶ್ರಯಂ ಸಮರ್ಥಂ ಮನ್ಯಸೇಕೇನ ತ್ಯಕ್ತಂ ಪಿತ್ರಾವನಾಶ್ರಯಂ. ಅಲ್ಲ ಮನುಷ್ಯ ಕೃಪಣ, ಅವನು ಎಷ್ಟೆಷ್ಟು ಹತ್ತಿದಾನೆ ಹೆಂಡತಿ ಹೋದ್ಮೇಲೆ ಅಂತ ಹೇಳಿ ನನ್ನ ಕಿವಿಗೆ ಬಿದ್ದಿದೆ. ಹೋ ಅಂತ ಅಳೋನು. ಅಂತಹ ದೀನ ನಮಗೆ ಎದುರಾಳಿ ಆಗ್ತಾನ? ಶಾಖಾ ಮೃಗಾಶ್ರಯಂ ಅಲ್ಲ, ಅವನಿಗಿರೋ ಯೋಗ್ಯತೆಗೆ ಒಂದು ಮನುಷ್ಯರು ಯಾರೂ ಬರಲಿಲ್ಲ ಅವನ ಹಿಂದೆ, ಕಪಿಗಳು ಬಂದಿವೆ. ಸಮರ್ಥಂ ಮನ್ಯತೆ ಕೇನ, ಅವನು ಸಮರ್ಥ ಅಂತ ನೀನು ಅಲ್ಲ. ಅವನು ಏನು ಬೇಡ ಅಂತ ಬಿಟ್ಟು ಬಂದಿದ್ದಾನೆ. ತ್ಯಕ್ತಂ ಪಿತ್ರಾವನಾಶ್ರಯಂ, ತಂದೆಯಾದವನು ಅವನನ್ನ ಹೋಗಂತ ಓಡಿಸ್ಬಿಟ್ಟಿದ್ದಾನೆ. ಅವನನ್ನ ನೀನು ಯಾವ ರೀತಿ ಶಕ್ತ ಸಮರ್ಥ ಅಂತೀಯ? ರಕ್ಷಸಾಮೀಶ್ವರಂ ಮಾಂಚ ದೇವಾನಾಂಚ ಭಯಂಕರಂ ಹೀನಂ ಮಾಂ ಮನ್ಯಸೇಕೇನ ಅಹೀನಂ ಸರ್ವ ವಿಕ್ರಮೈ. ರಕ್ಕಸರ ಒಡೆಯ, ದೇವತೆಗಳಿಗೆ ಭಯಂಕರ, ನನ್ನನ್ನ ಹೀನ ಅಂತ ಅಂದುಕೊಳ್ತಿ. ಧೀರದ್ವೇಷೇಣ ವಾ ಶಂಕೆ ಪಕ್ಷಪಾತೇನ ವಾರಿಪೋಹೋ ತ್ವಯಾಹಂ ಪರುಚಾಣ್ಯುಕ್ತೋ ಮಮ ಪ್ರೋತ್ಸಾಹನೇನ ವಾ. ಒಂದೋ ವೀರದ್ವೇಷೇಣ, ಪರಾಕ್ರಮಿಗಳನ್ನ ಕಂಡ್ರೆ ಸ್ವಪಕ್ಷದವರಿಗೇನೆ ಕೆಲವೊಮ್ಮೆ ದ್ವೇಷ ಬಂದ್ಬಿಡುತ್ತೆ. ನಮ್ಮವ್ರ ಮೇಲ್ಗಡೆ ಹೋಗಬಾರದು ಅಂತ ನಮ್ಮವರೇ ಟ್ರೈ ಮಾಡ್ತಾರೆ. ಹಾಗಿರ್ಬೇಕು. ವೀರದ್ವೇಷೇಣ ವಾಶಂಕೆ, ನನಗನ್ನಿಸ್ತಾ ಇದೆ ನಮ್ಮವರು ಮೇಲ್ಗಡೆ ಹೋಗಬಾರದು, ನೀನೇ ಪ್ರಯತ್ನ ಪಡ್ತಾ ಇದ್ದಿ ಅಂತ. ಪಕ್ಷಪಾತೇನ ವಾರಿಪೋಹೋ, ಇಲ್ಲವೇ ಶತ್ರುಗಳ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಮೂಡಿಬಿಟ್ಟಿರುತ್ತೆ. ಅದರಿಂದಾಗಿ ತ್ವಯಾಹಂ ಪರುಚಾಣ್ಯುಕ್ತೋ, ಅದರಿಂದಾಗಿ ಇಷ್ಟು ಘೋರವಾಗಿ ಮಾತನಾಡಿದಿ. ಅಂದರೆ ನಾನು ಅಜ್ಞಾನಿ, ಅವನು ಪರಾಕ್ರಮಿ ಅನ್ನುವುದನ್ನು ತಿಳಿಯದ ಅಜ್ಞಾನಿ ನಾನು. ಇನ್ನು ಮುಂದೆ ಪುಕ್ಕಲನಾಗಬೇಕು ನಿನ್ನ ಪ್ರಕಾರ. ಲೋಕದಲ್ಲಿ ನನ್ನ ಖ್ಯಾತಿಯೆಲ್ಲ ಅಳಸಿ ಹೋಗಬೇಕು. ಯಾರಿಗೂ ಬಾಗದವ ಅಂತ ಜನ
ಈ ತನಕ ಅಂದುಕೊಂಡದ್ದು ಸುಳ್ಳಾಗಬೇಕು. ಇವುಗಳೆಲ್ಲ ನಿನ್ನ ಎತ್ತುಗಡೆ. ಸಂಚು ಗೊತ್ತಾಗ್ತಾ ಇದೆ ನನಗೆ, ನಿನ್ನ ಗೂಢಭಾವ ಗೊತ್ತಾಗ್ತಾ ಇದೆ. ವೀರದ್ವೇಷೇಣ ವಾಶಂಕೆ. ಇದಕ್ಕೆಲ್ಲ ಕಾರಣ ಏನು? ಮಮ ಪ್ರೋತ್ಸಾಹನೇನ. ನಾನು ನಿನ್ನನ್ನು ತಲೆ ಮೇಲೆ ಕೂಡಿಸ್ಕೊಂಡಿದ್ದೆ, ಇದಕ್ಕೆಲ್ಲ ಕಾರಣ ಅಷ್ಟೇ ತಾನೆ. ಪ್ರಭವಂತಂ ಪದಸ್ಥಂ ಹಿ ಪರುಚಂ ಕೋಪಿ ಭಾಚತೆ ಪಂಡಿತ ಶಾಸ್ತ್ರ ತತ್ವಜ್ಞೋ ವಿನಾ ಪ್ರೋತ್ಸಾಹನೇನ ವಾ. ಪ್ರಭವಂತಂ ಒಳ್ಳೆ ಪರಾಕ್ರಮಿಯಾಗಿದ್ದು, ಪದಸ್ಥಂ ಒಳ್ಳೆ ಪದವಿಯಲ್ಲಿರುವವನನ್ನ ತಲೆ ಸಮ ಇರೋವನು ಯಾರು ವಿರುದ್ಧವಾಗಿ ಮಾತನಾಡ್ತಾರೆ? ಪಂಡಿತ ಶಾಸ್ತ್ರ ತತ್ವಜ್ಞ, ಎಲ್ಲಿ ಹೇಗೆ ಮಾತನಾಡಬೇಕು ಅಂತನ್ನುವ ನಯ ನಾಜೂಕುಗಳನ್ನು ಬಲ್ಲವ ಒಬ್ಬ ದೊಡ್ಡ ಪೊಸಿಷನ್ನಲ್ಲಿ ಇರುವವನಿಗೆ, ಬಹಳ ಕ್ರೂರಿ ಅಂತ ಗೊತ್ತಾದವನಿಗೆ ಪರಾಕ್ರಮಿಯನ್ನ ಕುರಿತು ಹೀಗೆಲ್ಲ ಮಾತನಾಡ್ಲಿಕ್ಕಾಗತ್ತಾ? ವಿನಾ ಪ್ರೋತ್ಸಾಹನೇನವಾ. ನನ್ನ ಪ್ರೋತ್ಸಾಹ ಇದ್ದದ್ದಕ್ಕೆ ನೀನು ಹಿಂಗೆ ಮಾತನಾಡ್ತಾ ಇದ್ದಿ. ಆನೀಯತವನಾತ್ ಸೀತಾಂ ಪದ್ಮಹೀನಾಮಿವ ಶ್ರಿಯಂ ಕಿಮರ್ಥಂ ಪ್ರತಿದಾಸ್ಯಾಮಿ ರಾಘವಸ್ಯ ಭಯಾದಹಂ. ಸೀತೆಯನ್ನ ತೆಗೆದುಕೊಂಡು ಬಂದದ್ದು ವಾಪಸ್ ಕೊಡ್ಲಿಕ್ಕ? ಅದು ಅವನ ಭಯದಿಂದ. ಪೃತಂ ವಾನರ ಕೋಟಿಭಿಃ ಸಸುಗ್ರೀವಂ ತ ಲಕ್ಷ್ಮಣಂ ಪಶ್ಯ ಕೈಶ್ಚಿದಹೋಭಿಶ್ಚ ರಾಘವಂ ನಿಹತಂ ಮಯಾ. ಕಪಿಗಳೆಲ್ಲ ಸೇರ್ಕೊಂಡಿದ್ದಾರೆ. ಸುಗ್ರೀವ ಇದ್ದಾನೆ, ಲಕ್ಷ್ಮಣ ಇದ್ದಾನೆ. ಹೋ 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 ಅಂತ ನಿಮ್ಮ ಆರ್ಭಟ. ಅವ್ರನ್ನೆಲ್ಲ ಕೆಲವು ದಿವಸಗಳಲ್ಲಿ ಸಾಯ್ತಾರೆ ನೋಡು. ದ್ವಂದ್ವೇ ಯಸ್ಯ ನ ತಿಷ್ಠಂತಿ ದೈವತಾನ್ಯಪಿ ಸಂಯುಗೆ ಸಕಸ್ಮಾದ್ ರಾವಣೋ ಯುದ್ಧೇ ಭಯಮಾಹಾರಯಿಷ್ಯತಿ. ದೇವತೆಗಳು ಕೂಡ ಯಾರ ಮುಂದೆ ನಿಲ್ಲುವುದಿಲ್ಲವೋ ಅಂತಹ ರಾವಣ ಯಾರಿಗಾದರೂ ಹೆದರ್ಬೇಕಾ? ದ್ವಿಧಾ ಭಜ್ಯೇಯಮಪ್ಯೇವಂ ನನಮೇಯಂತು ಕಸ್ಯಚಿತ್ ಏಷ ಮೇ ಸಹಜೋದೋಚಃ ಸ್ವಭಾವೋ ದುರತಿಕ್ರಮಃ. ಎರಡಾಗಿ ಮುರಿದೇನು, ಒಂದಾಗಿ ಬಾಗಲಾರೆ. ಏತಮೇ ಸಹಜೋದೋಚಃ, ಇದು ನನ್ನ ಸಹಜವಾದ ದೋಷ. ಇಟ್ ಈಸ್ ಮೈ ನ್ಯಾಚುರಲ್ ಡಿಫೆಕ್ಟ್. ಇಟ್ ಕನಾಟ್ ಬಿ ರಿಪೇರಬಲ್. ಇದನ್ನು ನೀವು ಯಾರು ಏನು ಮಾಡಲಿಕ್ಕಾಗಲ್ಲ. ದ್ವಿಧಾ ಭಜ್ಯೇಯಮಪ್ಯೇವಂ, ನಾನು ಒಣಗಿದ ಕೋಲಿನ ತರಹ. ಒಣಗಿದ ಕೋಲನ್ನು ಬಾಗಿಸ್ಲಿಕ್ಕಾಗ್ತದ? ಮುರಿಬೇಕಷ್ಟೇ. ಹಾಗೆ ನಾನು ಸತ್ರು ಸರಿಯಾಗುವಲ್ಲ. ಏಷಮೇ ಸಹಜೋ ದೋಷಃ ಸ್ವಭಾವೋ ದುರತಿಕ್ರಮ. ನನ್ನ ಸ್ವಭಾವ ನಾನೇ ಮೀರ್ಲಿಕ್ಕಾಗಲ್ಲ. ಈಗ ಕೆಲವು ಹೇಳ್ತಾರಲ್ಲ, ನನ್ನ ಮಾತಿಗೆ ಒಂದ್ಸರ್ತಿ ಕಮಿಟ್ ಆಗಿಬಿಟ್ರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ. ಹಾಗೆ ಇದು ರಾವಣನ್ ಡೈಲಾಗ್ ರೀ, ಅದು ಹೀರೋಗಳದ್ದಲ್ಲ. ಯದಿ ತಾವತ್ ಸಮುದ್ರೇತು ಸೇತುರ್ಬದ್ಧೋ ಯದೃಚ್ಛಯ ರಾಮೇಣ ವಿಸ್ಮಯಕ್ಕೋತ್ರ ಏನತೆ ಭಯಮಾಗತಂ. ಅಲ್ಲ, ಸೇತುವೆಯನ್ನು ಕಟ್ಟಿದನಂತೆ, ದೊಡ್ಡ ಸಂಗತಿ ಅದು. ಆಕಸ್ಮಿಕವಾದ ಆವಿಷ್ಕಾರಗಳಿಗೆಲ್ಲ ಹೆಚ್ಚು ಬೆಲೆ ಕೊಡಬೇಕಾ? ಬೆಟ್ಟ ಇದೆ, ಉರುಳಿಸ್ಕೊಂಡು ಬಂದ, ಇಟ್ಟ. ಈ ಆಕಸ್ಮಿಕ ಆವಿಷ್ಕಾರಗಳು, ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್. ಆದರೆ ನಿಮಗೊಂದು ತಮಾಷೆ ಹೇಳಬೇಕು, ಯಾವುದೇ ಸೈಂಟಿಫಿಕ್ ಇನ್ವೆನ್ಷನ್ಸ್ ಅಂತ ಏನಿದೆ ಅದೆಲ್ಲ ಆಕಸ್ಮಿಕವೇ. ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗ್ಬಿಟ್ಟಿದ್ದು, ಏನೋ ಮಾಡ್ತಾ ಇರ್ಬೇಕಾದ್ರೆ ಏನೋ ಹೊಳದದ್ದು. ಅದೇ ಅಂತಾನೆ ಆಗಿರ್ಲಿಲ್ವಲ್ಲ. ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೇನೆ. ಪ್ಯಾರಾಚೂಟಿನ ಇನ್ವೆನ್ಷನ್ ಆಗಿದ್ದು ಹೇಗೆ ಅಂತಂದ್ರೆ, ಯಾರೋ ಒಬ್ಬ ಜೈಲಿನಲ್ಲಿ ಇದ್ದ ಖೈದಿ ಏನೋ ಒಂದನ್ನು ಎಸೆಯುವಾಗ ಎತ್ತರದ ಕೋಟೆಯಲ್ಲಿ ಅವನು ಬಂಧಿಸಿಟ್ಟಿದ್ರು. ಅಲ್ಲಿಂದ ಯಾರು ಇಳಿಲಿಕ್ಕಾಗೋದೇ ಇಲ್ಲ, ತಪ್ಪಿಸ್ಕೊಳ್ಳಿಕ್ಕಾಗೋದೇ ಇಲ್ಲ. ಒಂದೇ ಒಂದು ಬೀಗ ಇರ್ತಿತ್ತು ಅಷ್ಟೇ. ಅದನ್ನು ತೆಗಿಲಿಕ್ಕಾಗ್ತಾ ಇರಲಿಲ್ಲ ಯಾರಿಗೂ. ಎಲ್ಲ ಅಲ್ಲೇ ಸಾಯ್ತಾ ಇದ್ರು. ಇವನೇನು ಮಾಡಿದ, ಯಾಕೋ ಅದು ಏನು ಪ್ರಚೋದನೆ ಆಯಿತೋ, ಒಂದು ದೊಡ್ಡ ಬೆಡ್ಶೀಟಿಗೆ ಒಂದು ಕಲ್ಲನ್ನು ಕಟ್ಟಿ ಮೇಲ್ಗಡೆಯಿಂದ ಬಿಟ್ಟ. ಅದು ನಿಧಾನಕ್ಕೆ ಇಳಿಯೋದು ನೋಡ್ದ. ಅವನು ಹಾಗೆ ತಪ್ಪಿಸ್ಕೊಂಡ್ಬಿಟ್ಟ. ಅವನನ್ನು ಹುಡುಗರೇ ಇಲ್ಲ ಕಡೆಯವರೆಗೂ. ಅವನು ಇದೇ ರೀತಿ ಪ್ರಯೋಗವನ್ನು ಬಲೂನಲ್ಲಿ ಮಾಡಬಹುದು ಅಂತ. ಹಾಗೆ ಕ್ರಮೇಣ ಪ್ಯಾರಾಚೂಟ್ ಆವಿಷ್ಕೃತ ಆಯಿತು ಅಂತ
ಇತಿ ಶುಶ್ರುಮ ಪೂರ್ವೇಶಾಂ, ಹೀಗೆ ಅಂತ ಕೇಳ್ತೇವೆ. ನೀವು ಗೂಗಲ್ ಅಪ್ಪನನ್ನು ಕೇಳಿದರೆ ಅವ್ರು ಹೇಳಬಹುದು. ಅದರಿಂದಾಗಿ ಆಕಸ್ಮಿಕವಾದ ಇನ್ವೆನ್ಷನ್ಗಳನ್ನು, ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್ ಅಂತ ಏನು ಹೇಳ್ತೇವೆ, ಅದಕ್ಕೆಲ್ಲ ನಾವು ಇಷ್ಟು ಗಾಬರಿ ಆಗೋದಾ? ಎದುರುಚ್ಛಯ ರಾಮೇಣ ವಿಸ್ಮಯ. ಅದರಿಂದಾಗಿ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಈ ಒಂದು ಪಾಯಿಂಟ್ ಮಾತ್ರ ಕರೆಕ್ಟ್. ನಾವು ಆಶ್ಚರ್ಯ ಪಡೋ ಅಗತ್ಯವೇ ಇಲ್ಲ ನಮ್ಮ ಎಲ್ಲ ಇನ್ವೆನ್ಷನ್ಗಳಿಗೆ. ಯಾಕೆಂದ್ರೆ ಆಕಸ್ಮಿಕವಾಗಿದ್ದು ನಮ್ಮ ಬಗ್ಗೆ ಆಶ್ಚರ್ಯ ಪಡದೇ ಇರ್ಬೋದು, ದೇವ್ರ ಬಗ್ಗೆ ಆಶ್ಚರ್ಯ ಪಡಬಹುದು. ಇಂಥದ್ದು ಇವನಿಗೆ ಹೊಳಿತಲ್ಲ ಅಂತ ಹಂಗ ಆಶ್ಚರ್ಯ ಪಡಬಹುದೇ ವಿನಃ ನಮ್ಮ ಸಾಮರ್ಥ್ಯದ ಬಗ್ಗೆ ನಾವು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಆದರೆ ಇದು ಉಲ್ಟಾ ಆಗಿದೆ. ಇದನ್ನು ಹೊಳೆಯಿಸಿದವನು ದೇವರು ಅನ್ನೋದನ್ನು ಮರೆತು ಹೊಳೆದದ್ದು ನಮಗೆ ಅಂತನ್ನುವ ಅಹಂಕಾರದಿಂದ ಹಿಂದಿನವರದ್ದನ್ನೆಲ್ಲ ಪ್ರಿಮಿಟಿವ್ ಅಂತ. ಎಲ್ಲ ಕಾಲದಲ್ಲೂ ಎಲ್ಲರೂ ಇರ್ತಾರೆ, ಆಯಾ ಕಾಲಕ್ಕೆ ಅದು ಅವಶ್ಯ. ಅದರಿಂದಾಗಿ ಓವರ್ ಹಿಂದಿನವರೆಲ್ಲ ಬುದ್ಧಿವಂತರು ಅಂತ ಒಂದು ಪಕ್ಷ. ನಾವು ಮಾಧ್ವರ ಹೇಳ್ಕೋತೇವಲ್ಲ, ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ, ಎಲ್ಲರೂ ಸರ್ವಜ್ಞರೇ. ನಮ್ಮ ಪ್ರಕಾರ ಯಾರಿಗೂ ಭ್ರಾಂತಿನೇ ಇಲ್ಲ, ನಮ್ಮ ಹಿಂದಿನವ್ರಿಗೆಲ್ಲ. ಇನ್ನು ಆಚೆ ಎಕ್ಸ್ಟ್ರೀಮಿಸ್ಟ್ಸು, ನಮ್ಮ ಹಿಂದಿನವರೆಲ್ಲರೂ ದಡ್ರು. ಎರಡೂ ಕಡೆ ಇರ್ತಾರಪ್ಪ. ಎರಡೂ ಕಡೆ ದಡ್ರಿದ್ದಾರೆ, ಎರಡೂ ಕಡೆ ಬುದ್ಧಿವಂತರಿದ್ದಾರೆ. ಅವರವರ ಗಮ್ಯ ಏನು ಅನ್ನೋದು ನಮಗೆ ಗೊತ್ತಿಲ್ಲ, ಅಷ್ಟೇ ದೇವ್ರಿಗೆ ಗೊತ್ತು. ಈ ವಿಚಾರ ಒಂದು ಅಂಶದಲ್ಲಿ ರಾವಣ ಕರೆಕ್ಟ್. ಯಾವ ಇನ್ವೆನ್ಷನ್ ಆಕಸ್ಮಿಕ, ಅದಕ್ಕೆ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಇದು ಆಕಸ್ಮಿಕ. ಸತು ತೀರ್ಥಾರ್ಣವಂ ರಾಮ ಸಹ ವಾನರ ಸೇನಯ ಪ್ರತಿಜಾನಾಮಿತೆ ಸತ್ಯಂ ನ ಜೀವನ್ ಪ್ರತಿಯಾಸ್ಯತಿ. ಈ ಒಂದು ಮಾತು ಸತ್ಯ ಆಯ್ತು. ಅವನು ವಾನರ ಸೇನೆಯ ಜೊತೆಗೆ ಸೇತುವೆಯ ಮೂಲಕ ಕಡಲನ್ನು ದಾಟಿ ಬಂದಿದ್ದಾನೆ, ಹೀಗೆ ವಾಪಸ್ ಹೋಗಲ್ಲ ಅಂತ. ಅದು ಮಾತ್ರ ಕರೆಕ್ಟ್ ಆಯ್ತು. ಅವನು ಹಾರ್ಕೊಂಡು ಹೋಗಿದ್ದ ಮೇಲೆ. ಏವಂ ಬ್ರುವಾಣಂ ತಂ ರಬ್ಧಂ ರುಷ್ಟಂ ವಿಜ್ಞಾಯ ರಾವಣಂ ವ್ರೀಡಿತೋ ಮಾಲ್ಯವಾನ್ ವಾಕ್ಯಂ ನೋತ್ತರಂ ಪ್ರತ್ಯಪದ್ಯತಾ. ಹೀಗೆ ನುಡಿದಾಗ ಮಾಲ್ಯವಾನ್ ನಾಚಿಕೊಂಡು ತಲೆ ತಗ್ಗಿಸಿದ. ಜಯಾಶಿತಾತುರಾಜಾನಂ ವರ್ಧಯಿತ್ವಾ ಯಥೋಚಿತಂ ಮಾಲ್ಯವಾನಭ್ಯನುಜ್ಞಾತೋ ಜಗಾಮಸ್ವನ್ನಿವೇಚನಂ. ಏನು ಮಾತಾಡ್ಲಿಕ್ಕಾಗಲಿಲ್ಲ, ಏನು ತೋಚಲಿಲ್ಲ. ಜಯ ಜಯ ರಾವಣ ಬರ್ತೇನೆ ಅಂತ ಹೊಟ್ಟೋದ. ಮತ್ತಿನ್ನೇನು ಹೇಳೋದು? ರಾವಣಸ್ತುತಃ ಮಾತ್ಯೋ ಮಂತ್ರಯಿತ್ವಾ ವಿಮೃಶ್ಯ ಚ ಲಂಕಾಯಾಸ್ತು ತದಾ ಗುಪ್ತಿಂ ಕಾರಯಾಮಾತ ರಾಕ್ಷಸಃ. ಅವನು ಹೋದ ಮೇಲೆ ಒಂದಿಷ್ಟು ಜನನ್ ಕರೆದ. ಯಾರಲ್ಲೇ ಬನ್ನಿ ಬನ್ನಿ ಅಂದ. ಬಂದ್ರು, ಕಳಿಸಿದ. ಇಂಥ ಕಡೆ ರಕ್ಷಣೆ ಮಾಡಬೇಕು ನೀವು ಅಂತ. ವ್ಯಾಧಿದೇಚ ಚ ಪೂರ್ವಸ್ಯಾಂ ಪ್ರಹಸ್ತಂ ದ್ವಾರಿ ರಾಕ್ಷಸಂ. ಪೂರ್ವ ದಿಕ್ಕಿನಲ್ಲಿ ಪ್ರಹಸ್ತ ರಕ್ಷಣೆ ಮಾಡಬೇಕು. ದಕ್ಷಿಣಸ್ಯಾಂ ಮಹಾವೀರ್ಯವು ಮಹಾಪಾರ್ಶ್ವ ಮಹೋದರವು. ದಕ್ಷಿಣ ದಿಕ್ಕಿನ ದ್ವಾರದಲ್ಲಿ ಮಹಾಪಾರ್ಶ್ವ ಮಹೋದರರು. ಪಶ್ಚಿಮಾಯಾಮ್ ಅಥ ದ್ವಾರಿ ಪುತ್ರಂ ಇಂದ್ರಜಿತಂ ತದಾ. ಪಶ್ಚಿಮ ದಿಕ್ಕಿನಲ್ಲಿ ಇಂದ್ರಜಿತ್. ವ್ಯಾಧಿದೇತ ಮಹಾಮಾಯಂ ರಾಕ್ಷಸೈರ್ಬಹುಭಿರ್ವೃತಂ. ಉತ್ತರಸ್ಯಾಂ ಪುರದ್ವಾರಿ ವ್ಯಾಧಿಶ್ಚ ಸುಖಸಾರಣೌ ಸ್ವಯಂ ತತ್ರ ಗಮಿಷ್ಯಾಮಿ ಮಂತ್ರಿಣಸ್ತಾನುವಾಚ. ಉತ್ತರ ದಿಕ್ಕಿನಲ್ಲಿ ನಾನೇ ಸುಖಸಾರಣರ ಜೊತೆಗಿರ್ತೇನೆ, ಎಲ್ಲ ಏರ್ಪಾಡುಗಳು ಆಗಬೇಕು ಅಂತಂದ. ರಾಕ್ಷಸಂತು ವಿರೂಪಾಕ್ಷಂ ಮಹಾವೀರ್ಯ ಪರಾಕ್ರಮಂ ಮಧ್ಯಮೆ ಸ್ಥಾಪಯದ್ಗುಲ್ಮೆ ಬಹುಭಿಸ್ತಃ ರಾಕ್ಷಸೈ. ವಿರೂಪಾಕ್ಷ ಅಂತ ಒಬ್ಬ ರಾಕ್ಷಸ, ಅವನನ್ನು ನಟ್ಟ ನಡುವೆ ಬಿಟ್ಟ. ಏವಂ ವಿಧಾನಂ ಲಂಕಾಯಾಂ ಕೃತ್ವಾ ರಾಕ್ಷಸ ಪುಂಗವಃ ಕೃತಕೃತ್ಯಮಿವಾತ್ಮಾನಂ ಮನ್ಯತೆ ಕಾಲಚೋದಿತಃ. ಈ ರೀತಿಯಾಗಿ ರಾಕ್ಷಸ ವ್ಯವಸ್ಥೆ ಮಾಡಿ ಕೃತಕೃತ್ಯಮಿವ ಮನ್ಯತೆ, ಕೃತಕೃತ್ಯನಾದ. ವಿಸರ್ಜಯಾಮಾಸ ತತಸ್ಥ ಮಂತ್ರಿಣೋ ವಿಧಾನಮಾಜ್ಞಾಪ್ಯ ಪುರಸ್ಯ ಪುಷ್ಕಲಂ. ಜಯಾಶಿಷಾ ಮಂತ್ರಿಗಣೇನ ಪೂಜಿತೋ ವಿವೇಶ ಸೋಂತಪುರ ಮೃದ್ಧಿಮನ್ಮಹತ್. ಈ ರೀತಿಯಾಗಿ ಇವತ್ತು ಸಭೆ ಮುಗೀತು.
ಇನ್ನೇನಿದ್ರು ಆಕ್ಷನ್ ಅಷ್ಟೇ, ವಿಚಾರ ಇಲ್ಲ ಇಲ್ಲ ಅಂತ ಹೇಳಿ ತನ್ನ ಅಂತಃಪುರಕ್ಕೆ ಪ್ರವೇಶ ಮಾಡಿದ ಅನ್ನುವಲ್ಲಿಗೆ 36ನೇ ಸರ್ಗ ಮುಗಿತು. ನರವಾ ನರರಾಜಾನೌ ಸತುವಾಯುಸುತ ಕಪಿ ಜಾಂಬವಾನ್ ವೃಕ್ಷರಾಜಶ್ಚ ರಾಕ್ಷಸಶ್ಚ ವಿಭೀಷಣ. ಇನ್ನು ಹನುಮಂತ, ಜಾಂಬವಂತ, ವಿಭೀಷಣ, ಅಂಗದ, ಲಕ್ಷ್ಮಣ, ಶರಭ, ಸುಷೇಣ, ಮೈಂದ ದ್ವಿವಿಧ, ಗಜ, ಗವಾಕ್ಷ, ಗವಯ, ಕುಮುದ, ನಳ, ಪನಸ ಇವರೆಲ್ಲರೂ ಕೂಡ ಒಂದು ಮಂತ್ರಾಲೋಚನೆ ಮಾಡಿದ್ರು. ಸಣ್ಣ ಮೀಟಿಂಗ್. ಅಮಿತ್ರ ವಿಚಯಂ ಪ್ರಾಪ್ತಾ ಸಮವೇತಾ ಸಮರ್ಥಯನ್ ಇಯಂ ಸಾ ಲಕ್ಷ್ಯತೆ ಲಂಕಾ ಪುರಿ ರಾವಣ ಪಾಲಿತಾ ಸಾಸುರೋ ರಗಗಂಧರ್ವೈ ಸರ್ವೈರಪಿ ಸುದುರ್ಜಯ. ಈ ರಾವಣ ಪಾಲಿತವಾದ ಲಂಕೆ ಏನಿದೆ ಅದು ಸುದುರ್ಜಯ, ಗೆಲ್ಲಲಿಕ್ಕಾಗಲ್ಲ. ಕಾರ್ಯಸಿದ್ಧಿಂ ಪುರಸ್ಕೃತ್ಯ ಮಂತ್ರಯಧ್ವಂ ವಿನಿರ್ಣಯೇ. ನಾವು ಒಂದು ಮೀಟಿಂಗ್ ಮಾಡಬೇಕು, ಯಾವ ರೀತಿ ಕಾರ್ಯಸಿದ್ಧಿ ಆಗತ್ತೆ ಅಂತ. ನಿತ್ಯಂ ತನ್ನಿಹಿತೋ ಯತ್ರ ರಾವಣೋ ರಾಕ್ಷಸಾಧಿಪ. ಈಗ ರಾವಣ ಬಲಿಷ್ಠನಾಗಿ ಇದ್ದಾನೆ, ಅವನು ಜಾಗಕ್ಕೆ ಬಂದಿದ್ದೀವಿ, ಈಗ ನಾವು ಯೋಚನೆ ಮಾಡಬೇಕಿದೆ. ಅಥತೆ ಚುಬ್ರುವಾಣೇಚು ರಾವಣ ವರಜೋಬ್ರವೀತ್ ವಾಕ್ಯಮಗ್ರಾಮ್ಯ ಪದವತ್ ಪುಷ್ಕಲಾರ್ಥಂ ವಿಭೀಷಣ. ಆಗ ರಾವಣನ ತಮ್ಮ ವಿಭೀಷಣ ನುಡಿದ. ಅವನ ಮಾತು ಹೇಗಿತ್ತು ಅಂದರೆ ವಾಕ್ಯಂ ಮಾತು ಅಗ್ರಾಮ್ಯ ಪದವತ್, ಕೀಳು ಮಟ್ಟದ ಅಭಿರುಚಿಯಿಂದ ಕೂಡಿರಲಿಲ್ಲ. ಪುಷ್ಕಲಾರ್ಥ, ಒಳ್ಳೆ ಅರ್ಥ ಇತ್ತು. ಅನಲಪ್ಪನಸಶ್ಚೈವ ಸಂಪಾತಿ ಪ್ರಮತಿಸ್ತಥಾ ಗತ್ವಾ ಲಂಕಾಂ ಮಮಾಮಾತ್ಯ ಪುರೀಂ ಪುನರಿಹಾಗತಾ. ಅವನು ಹೇಳಿದ, ನೋಡಿ ನೀವು ಹೇಳುವ ಮುನ್ನ ನಾನೇ ಒಂದು ಸ್ವಾತಂತ್ರ್ಯ ತಗೊಂಡು ಒಂದು ಕೆಲಸ ಮಾಡಿದ್ದೀನಿ. ನನ್ನ PA ಅನಲ, ಪನಸ, ಸಂಪಾತಿ, ಪ್ರಮತಿ ಇವರು ಲಂಕೆಗೆ ಹೋಗಿ ಬಂದಿದ್ದಾರೆ. ಹೇಗೆ? ಭೂತ್ವಾ ಶಕುನಯಸ್ಸರವೇ ಪ್ರವಿಷ್ಟಾಶ್ಚ ರಿಪೋರ್ಬಲಂ ವಿಧಾನಂ ವಿಹಿತಂ ಯಚ್ಚ ತದ್ದೃಷ್ಟ್ವಾ ಸಮುಪಸ್ಥಿತಾ. ಹಕ್ಕಿಗಳ ವೇಷದಲ್ಲಿ ಹೋಗಿ ಅವರ ಯೋಚನೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಟ್ರೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದಾಗಿ ಅವರ ಸ್ಟ್ರಾಟಜಿ ಏನು ಅನ್ನೋದು ನಮಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ಅದು ಏನು ಅಂತನ್ನೋದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಉಳಿದದ್ದು